ಎನ್ಐಎ ಅಧಿಕಾರಿಗಳ ಭರ್ಜರಿ ಬೇಟೆ ಇವತ್ತು ರಾಜ್ಯದಲ್ಲಿ ಮುಂದುವರಿತಾ ಇದೆ. ಪ್ರಮುಖವಾಗಿ 3 ಶಂಕಿತ ಉಗ್ರರನ್ನ ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಬೆಂಗಳೂರು ಕೋಲಾರದಲ್ಲಿ ಎನ್ಐಎ ಅಧಿಕಾರಿಗಳ ಭರ್ಜರಿ ದಾಳಿ, 3 ಶಂಕಿತ ಉಗ್ರರನ್ನ ಎನ್ಐಎ ಬಂಧಿಸಿದೆ ಅನ್ನೋದರ ಡೀಟೇಲ್ಸ್ ಇದು. ಜೈಲಿನಿಂದಲೇ ಉಗ್ರ ಕೃತ್ಯಕ್ಕೆ ಸಂಚು ರೂಪಿಸಿದ್ದ ಕೇಸ್ ಹಿನ್ನೆಲೆ ಬೆಂಗಳೂರು ಮತ್ತು ಕೋಲಾರದ 5 ಕಡೆ ದಾಳಿ ಮಾಡಿದೆ ಎನ್ಐಎ. ಮನೋವೈದ್ಯ ನಾಗರಾಜ್ನನ್ನು ಆಲ್ರೆಡಿ ಎನ್ಐಎ ಅಧಿಕಾರಿಗಳು ಬಂಧಿಸಿ ಕರೆ ತಂದಿದ್ರು. ಎಎಸ್ಐ ಚಾಂದ್ ಪಾಷಾ, ಅನೀಸ್ ಫಾತಿಮಾ ಕೂಡ ಬಂಧನ ಆಗಿತ್ತು ಎನ್ಐಎ ಅಧಿಕಾರಿಗಳಿಂದ. ಡಿಜಿಟಲ್ ದಾಖಲೆಗಳು, ನಗದು, ಚಿನ್ನಾಭರಣ ಎಲ್ಲವನ್ನ ಕೂಡ ಎನ್ಐಎ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನ ಎಎಸ್ಐ ಆಗಿದ್ದ ಚಾಂದ್ ಪಾಷಾ ನೋಡಿ, ಪ್ರಮುಖವಾಗಿ ಈ ಜೈಲಿನ ಅಕ್ರಮಗಳ ಬಗ್ಗೆ ಆಗಾಗ ಸುದ್ದಿ ಕೇಳೋದಕ್ಕೆ ಸಿಗ್ತಾನೆ ಇತ್ತು. ಪ್ರಮುಖವಾಗಿ ಅಲ್ಲಿ ಐಷಾರಾಮಿ ಜೀವನ ಕೈದಿಗಳಿಗೆ ಸಿಗ್ತಾ ಇತ್ತು ಅಂತ. ಅದರ ಹೊರತಾಗಿ ಕೂಡ ವಿಧ್ವಂಸಕ ಕೃತ್ಯಗಳಿಗೂ ಕೂಡ ಜೈಲಿನಿಂದಲೇ ಸ್ಕೆಚ್ಗಳು ರೂಪುಗೊಳ್ತಾ ಇತ್ತು. ಅಲ್ಲಿನ ಜೈಲಧಿಕಾರಿಗಳು, ಮನೋವೈದ್ಯರೇ ಅದಕ್ಕೆ ಸಹಕಾರ ಕೊಡ್ತಾ ಇದ್ರು ಅನ್ನೋದು ಬಹಳ ಸ್ಪಷ್ಟವಾಗಿರೋದು ಎನ್ಐಎ ಅಧಿಕಾರಿಗಳ ದಾಳಿಯಿಂದ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವರ ಬಂಧನ ಕೂಡ ಆಗಿತ್ತು. ಅದಾದ ಬಳಿಕ ಅವ್ರ ಹತ್ರ ಇದ್ದಂತ ಒಂದಷ್ಟು ಡಿಜಿಟಲ್ ದಾಖಲೆಗಳು ಜೊತೆಗೆ ಈ ಬ್ಯಾಂಕ್ ಟ್ರಾನ್ಸಾಕ್ಷನ್ಗಳು ಇರುತ್ತಲ್ಲ, ಎಲ್ಲೆಲ್ಲಿಂದ ಯಾವ ರೀತಿ ವ್ಯವಹಾರಗಳಾಗ್ತಾ ಇತ್ತು, ಯಾರು ಇವ್ರಿಗೆ ಕುಮ್ಮಕ್ಕು ಕೊಡ್ತಾ ಇದ್ರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಕೆಲವರ ಅನುಮಾನದ ಮೇಲೆ ಶಂಕಿತ ಉಗ್ರರನ್ನ ಎನ್ಐಎ ಅಧಿಕಾರಿಗಳು, ಅದು ಕೂಡ ಬೆಂಗಳೂರು ಸೇರಿದಂತೆ ಕೋಲಾರದಲ್ಲೂ ಕೂಡ ದಾಳಿ ಮಾಡಿ ಮತ್ತೆ ಕೆಲವರನ್ನ, ಅಂದ್ರೆ 3 ಶಂಕಿತ ಉಗ್ರರನ್ನ ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಅಲ್ಲಿಗೆ ರಾಜ್ಯದ ಬಹುತೇಕ ಜಿಲ್ಲೆಗಳ ಜೈಲುಗಳಲ್ಲಿ ಜಸ್ಟ್ ಐಷಾರಾಮಿ ಜೀವನ ಮಾತ್ರ ಅಲ್ಲ, ವಿಧ್ವಂಸಕ ಕೃತ್ಯಗಳಿಗೂ ಕೂಡ ಜೈಲಿನಿಂದಲೇ ಪ್ರಿಪರೇಷನ್ ಆಗ್ತಾ ಇತ್ತಾ, ಅದಕ್ಕೆ ಕುಮ್ಮಕ್ಕು, ಅದಕ್ಕೆ ಸಾಥ್ ಕೊಡ್ತಾ ಇದ್ದಿದ್ದು ಅಲ್ಲಿನ ಅಧಿಕಾರಿಗಳ ಅನ್ನುವಂಥ ಅನುಮಾನಗಳು ಶುರುವಾಗಿದೆ.